ಒತ್ತುವರಿ ತೆರವು ಮಾಡ್ತಾರೆ ಅಂತ ನೀವು ಸ್ಥಳಕ್ಕೆ ಬಂದಿದ್ದೀರಿ, ಏನು ಉದ್ದೇಶ? ಅಲ್ಲ, ಒತ್ತುವರಿ ಅಂತಂದ್ರೆ ಏನು ಅಂತ ಪಾಲಿಕೆ ಕೇಳಬೇಕು. ಆಸ್ ಪರ್ ಹೈಕೋರ್ಟ್ ಆರ್ಡ್ರು ಫುಟ್ಪಾತಲ್ಲಿ ಪರ್ಮನೆಂಟ್ ಯಾವ ಸ್ಟ್ರಕ್ಚರ್ ಇರುತ್ತೆ, ಪರ್ಮನೆಂಟ್ ಸ್ಟ್ರಕ್ಚರ್ ಒಂಥರ ತೆಗಿಲಿ. ಅದ್ರ ಬಗ್ಗೆ ನಮ್ಮ ಅಭಿಪ್ರಾಯ ಇಲ್ಲ. ಪರ್ಮನೆಂಟ್ ಯಾರ್ಯಾರು ಹಾಕ್ತಾರೆ, ಅಂಗಡಿಗಳು ಹಾಕ್ತಾರೆ, ಕಟ್ಟಡವನ್ನು ಅದನ್ನ ರಿಮೂವ್ ಮಾಡಬೇಕು. ಈ ತಳ್ಳ ಗಾಡಿಗಳನ್ನ ಮತ್ತು ಯಾರ್ಯಾರು ಹೋಟ್ಲಿಗೆ ತಳ್ಳ ಗಾಡಿಗಳಿಗೆ DK ಶಿವಕುಮಾರ್ ಅವರು ಹೇಳಿದ್ದಾರೆ, ನಾವೇ ಅಂಗಡಿಗಳನ್ನ ಮಾಡಿಕೊಡ್ತೀವಿ, ಅವರ ತೆರವು ಮಾಡಬೇಡಿ, ಬರೀ ಬೆಳಗ್ಗೆ ಹಾಕಬೇಕು, ಸಾಯಂಕಾಲ ತಗೊಂಡೋಗ್ಬೇಕು, ಅಂಥವ್ರಿಗೆ ಅವಕಾಶವನ್ನು ಕೊಡಬೇಕು, ಬಡವರು ಅವಕಾಶ ಕೊಡಬೇಕು. ಪರ್ಮನೆಂಟಾಗಿ ಯಾರು ಸ್ಟ್ರಕ್ಚರ್ಗಳು ಹಾಕ್ತಾರೆ ಅಂತ ರಿಮೂವ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ಸೂಚನೆ ಕೊಡ್ತಾ ಇದ್ದೀನಿ, ಬಡವರಿಗೆ ತೊಂದರೆ ಕೊಡಬೇಡಿ, ಪರ್ಮನೆಂಟ್ ಯಾರು ಇರುತ್ತೆ ಅದು ತೆಗೀರಿ ಅಂತ ಹೇಳ್ತೀನಿ. ಅಲ್ಲ, ತೆರವು ಕಾರ್ಯ ಮಾಡ್ತಾ ಇರೋದು ಖುಷಿನೇ ನಮಗೆ. ಅದು ಮಾಡಬೇಕು, ಪಬ್ಲಿಕ್ಗೆ ತೊಂದರೆ ಆಗಬಾರ್ದು. ಪಾದಚಾರಿಗಳಿಗೆ ಫುಟ್ಪಾತ್ನ ಒತ್ತುವರಿ ಮಾಡ್ಕೊಂಡಿರೋದನ್ನೆಲ್ಲ ತೆರವು ಮಾಡಿಸ್ಬೇಕು, ಒಳ್ಳೇದೇ ಅದು. ಆದರೆ ಇವ್ರು ಏನು ಮಾಡ್ತಾ ಇದ್ದಾರೆ, ಕೆಲವು ಮಾಡೋ ಕಡೆ ಮಾಡ್ತಾ ಇಲ್ಲ, ಸುಮಾರು ಕಡೆ ಮಾಡೋವಂಥ ಜಾಗಗಳಿದೆ, ಅಂಥ ಕಡೆ ಮಾಡ್ತಾ ಇಲ್ಲ. ಯಾರೋ ಒಬ್ಬೊಬ್ಬರೇ ಬಡವರು ಗಾಡಿಗಳು ಹಾಕ್ಕೊಂಡು ತಳ್ಳೋ ಗಾಡಿಯಲ್ಲಿ ಈ ಊಟ ಇಟ್ಕೊಂಡಿರೋರು ಮತ್ತು ಹಣ್ಣು ಗಾಡಿ ಇಟ್ಕೊಂಡಿರೋ ಅಂಥವ್ರನ್ನ ತೆಗೆಸ್ತಾ ಇದ್ದಾರೆ. ಈ ಸುಮಾರು ಈ 9th ಬ್ಲಾಕ್ ಆಗಲಿ, ತಿಲಕ್ ನಗರ್ ಆಗಲಿ, ಇಂಥ ಕಡೆ ಎಲ್ಲ ಸುಮಾರು ಕಡೆ ಗಾಡಿ ಫುಟ್ಪಾತ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅಂಥವ್ರನ್ನ ಏನು ಮಾಡ್ತಾ ಇಲ್ಲ ಇವರು. ಈಗ BBMPಗೆ ನಾನು ಹೇಳೋದಿಷ್ಟೇ, ನೀವು ಮಾಡೋ ಕಡೆ ನೀವು ಪ್ರಾಮಾಣಿಕವಾಗಿ ಮಾಡಿ ಕೆಲಸ. ದಯವಿಟ್ಟು ಇಂಥವ್ರು ತೊಂದರೆ ಕೊಡಬೇಡಿ. ನಮ್ಮ ಶಾಸಕರು ಇವಾಗ ಬಂದು ಹೇಳ್ಬಿಟ್ಟು ಹೋಗಿದ್ದಾರೆ, ಅವ್ರಿಗೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ, ಇವರು ಯಾವುದೇ ಬೀದಿ ವ್ಯಾಪಾರಿಗಳಿಗೆ ತೊಂದರೆ ಕೊಡಬೇಡಿ, ಸರ್ಕಾರನೇ ಅವ್ರಿಗೆ ಬೀದಿ ವ್ಯಾಪಾರಿಗಳಿಗೆ ಸಹಾಯ ಮಾಡ್ತಾ ಇದೆ, ಸಹಾಯ ಧನನೂ ಕೊಡ್ತಾ ಇದೆ. ಅಂಥ ಇದರಲ್ಲಿ ನೀವು ತೊಂದರೆ ಕೊಡಬೇಡಿ ಅಂತ ಹೇಳಿದ್ದಾರೆ ಬೀದಿ ವ್ಯಾಪಾರಿಗಳಿಗೆ. ತಳ್ಳೋ ಗಾಡಿಗಳಿಗೆ ದಯವಿಟ್ಟು ತೊಂದರೆ ಮಾಡಬೇಡಿ ಅಂತ ಹೇಳಿದ್ದಾರೆ, ಅಷ್ಟು ಹೇಳಿದ್ದಾರೆ ಶಾಸಕರು ಅಷ್ಟೇ. ಕೃಷ್ಣ ಅಂತ. ಇವತ್ತು ಈ ರೋಡಲ್ಲಿ ಮಾಡ್ತಾ ಇದ್ದೀವಿ. ವೀಕ್ಲಿ ಒಂದ್ಸರಿ. ಅದು ಮುಂದಿನ ವಾರ ನಮ್ಮ ಕಮಿಷನರ್ ಜೋನಲ್ ಕಮಿಷನರ್ ಸಾಹೇಬ್ರು ಏನು ಹೇಳ್ತಾರೆ ಇದ್ರ ಡೈರೆಕ್ಷನ್ಸ್ ಫಾಲೋ. ಅವ್ರ ಸಲಹೆ ಅಂತಂದ್ರೆ ಪರ್ಮನೆಂಟ್ ಸ್ಟ್ರಕ್ಚರ್ ತೆಗಿರಿ, ಮೂವಬಲ್ ತೆಗಿಬೇಡಿ ಅಂತ ಹೇಳಿದ್ದಾರೆ. ಪರ್ಮನೆಂಟ್ ತೆಗಿತೈತಿ. ಅವರು ಊಟ ಮಾಡ್ತಿದ್ರು, ಅವ್ರಿಗೆ ಹಿಂದೆ ನೋಟಿಸ್ ಅನ್ನು ಕೊಟ್ಟಿದ್ರ? ಏನಾದ್ರು ನೋಟಿಸ್ ಕೊಡಕ್ ಬರೋದಿಲ್ಲ ಸರ್, ಗಮನಕ್ಕೆ ತಂದಿದ್ರು? ನೋಟಿಸ್ ಕೊಡಕ್ ಬರೋದಿಲ್ಲ ಸರ್. ಇಟ್ ಈಸ್ ಫುಟ್ಪಾತ್. ನಿಮ್ಮ ಹೆಸರು? ರಾಮೇಗೌಡ, ಡೆಸಿಗ್ನೇಷನ್ ಏಯ್.